ರೇಣುಕಮ್ಮ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಸಮಯ, ಹುಟ್ಟಿದ ದಿನಾಂಕ ಗೊತ್ತಿಲ್ಲ. ಸರಿ, 108ರ ಒಳಗೆ ಒಂದು ಸಂಖ್ಯೆ ಹೇಳಿ. 6 ಮೇಡಮ್. ಏನ್ ಕೇಳಬೇಕಾಗಿತ್ತು? ಮನೆ ಬಗ್ಗೆ. ಮನೆ ಹೊಸ ಮನೆ ಕಟ್ಟಿದೇವಿ, ಗೃಹ ಪ್ರವೇಶ ಮಾಡಬೇಕು. ಅದಕ್ಕೆ ಯಾವತ್ತು ಒಳ್ಳೆ ದಿನ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರೇಣುಕಮ್ಮ ಅವರೇ. ನಮಸ್ಕಾರ ಶಾಸ್ತ್ರಿ. ನಮಸ್ಕಾರ. ಗೃಹ ಪ್ರವೇಶಕ್ಕೆ ನಿಮಗೆ ಮುಹೂರ್ತ ಬೇಕಲ್ವಾ? ಗೃಹ ಪ್ರವೇಶ ಯಾವಾಗ ಮಾಡಬೇಕು ಅಂತ ತಮ್ಮ ಇದಾದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ಯಾವ್ದು ಒಳ್ಳೆ ದಿನ ಸ್ವಾಮಿ? ಅಲ್ಲ, ಹಾಗೆ ಇಲ್ಲಿ ನಾನು ಮುಹೂರ್ತ ಹೇಳೋದು ಕಷ್ಟ ಆಗುತ್ತೆ. ಅಲ್ಲಿ ನೀವು ಮಾಘ ಮಾಸದಲ್ಲಿ, ಈ ಸಂಕ್ರಾಂತಿ ನಂತರದಲ್ಲಿ ಪುಷ್ಯ ಮಾಸದಲ್ಲೂ ಮಾಡಲಿಕ್ಕೆ ಅವಕಾಶ ಇದೆ. ಇದು ಧನು ಪುಷ್ಯ ಅಲ್ಲ, ಈ ಶೂನ್ಯ ಮಾಸ ಮುಗಿಯುತ್ತೆ, ಆಮೇಲೂ ಮಾಡಬಹುದು. ಮಾಘ ಮಾಸದಲ್ಲೂ ಮಾಡಬಹುದು. ಅಂತೂ ಈ ಗೃಹ ಪ್ರವೇಶಕ್ಕೆ ಒಳ್ಳೆಯ ಕಾಲ ಸಂಕ್ರಾಂತಿ ನಂತರ ಶುರುವಾಗುತ್ತೆ. ನೀವು ಹತ್ತಿರದಲ್ಲಿ ಯಾರಾದರೂ ಪುರೋಹಿತರ ಹತ್ರ ಹೋಗಿ ಒಳ್ಳೆ ತಾರಾನುಕೂಲ ಬೇಕು, ಅದಕ್ಕೆ ವ್ಯಯಶುದ್ಧಿ ಇರಬೇಕು ಗೃಹ ಪ್ರವೇಶಕ್ಕೆ. ಹೀಗೆ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮವನ್ನು ಅನುಸರಿಸಬೇಕು. ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ನಿಮ್ಮ ತಾರಾನುಕೂಲ ಇತ್ಯಾದಿ ನೋಡಲಿಕ್ಕೆ. ಇಲ್ಲಿ ಅಷ್ಟು ನನಗೆ ಕಾಲ ಇಲ್ಲ, ಇದು ಕಾಲ ಹರಸುವಾಗಿದೆ. ಹೀಗಾಗಿ ನೀವು ಹತ್ತಿರದಲ್ಲಿ ವಿಚಾರಿಸೋದು ತುಂಬ ಒಳ್ಳೆಯದು. ವಿಚಾರಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಾಟಕ, ಸಿಂಹ ಹಾಗೆ ಕನ್ಯಾ ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಗಮನಿಸೋಣ. ರಾಶಿಯಾಧಿಪತಿ ಚಂದ್ರನೇ ಆಗಿದ್ದಾನೆ. ಹೀಗಾಗಿ ಚಂದ್ರ ಲಾಭವನ್ನು ತಂದು ಕೊಡ್ತಾನೆ. ವಾರದ ಆದಿಯಲ್ಲಿ ನಾವು ಗಮನಿಸ್ಕೊಂಡ್ರೆ ಮಾಂದಿ ನೋಡಿ, ಮಾಂದಿಯಿಂದ ಲಾಭ, ಚಂದ್ರನಿಂದ ಅಲ್ಲ, ನಿಮಗೆ ಮಾಂದಿಯಿಂದ ಲಾಭ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿನೂ ಇದೆ. ವಾರದ ಆದಿಯಲ್ಲಿ ಲಾಭವೂ ಇದೆ, ಕಿರಿಕಿರಿಯೂ ಇದೆ. ಬೌದ್ಧಿಕವಾಗಿ ಕಿರಿಕಿರಿ ನಿಮಗೆ ಬೇಕಾಗಿದ್ದು ಅವರಿಗೆ ಬೇಡ ಆಗಿರುತ್ತೆ. ಹಿರಿಯ ಅಧಿಕಾರಿಗಳಿಗೆ ಅಥವಾ ಸಹೋದ್ಯೋಗಿಗಳಿಗೆ ಅಂತೂ ಒಂದು ವಾಗ್ಘರ್ಷಣೆ ಮತ್ತು ವೃತ್ತಿ ಘರ್ಷಣೆ ಇಂಥದ್ದೊಂದು ಸಾಧ್ಯತೆ ಪ್ರಾರಂಭದಲ್ಲಿ. ಆದರೆ ನಿಮಗೆ ಮನಸ್ಸು ಗಟ್ಟಿ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬಲ ಬರ್ತದೆ. ಅವರ ಸಹಾಯ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಆತಂಕ ಇಲ್ಲ ಹೆಚ್ಚಿನ. ಬುಧ ಅವನು ವ್ಯಯಾಧಿಪತಿ, ಅವನು 6ನೇ ಮನೆಗೆ ಹೋದರೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ, ಹುಷಾರಾಗಿರಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನಿಗೆ ಪಕ್ಷದ ಒಳಗೆ ಹೋಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ, ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಖಿನ್ನತೆ ಉಂಟಾಗುತ್ತೆ, ಸ್ವಲ್ಪ ವೀಕ್ ಆಗ್ತೀರಾ ವಾರದ ಮಧ್ಯದಲ್ಲಿ. ವಾರಾಂತ್ಯದಲ್ಲಿ ನಿಮಗೆ ಯಥಾ ಪ್ರಕಾರ ದಾಂಪತ್ಯದಲ್ಲಿ ಮನಸ್ತಾಪಗಳು, ಪ್ರೀತಿ ಪ್ರೇಮ ಇಂಥ ವಿಚಾರಗಳಿಗೆ ಘರ್ಷಣೆಗಳು, ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದೇನಾಗುತ್ತೆ, ತಾರಕಕ್ಕೆ ಹೋಗುತ್ತೆ. ಅಂಥದ್ದೊಂದು ಸಂದರ್ಭ, ಲಕ್ಷಣವನ್ನು ನೋಡ್ತೀವಿ. ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಸಹಾಯವಾಗುತ್ತೆ. ಎಂಥ ತೊಡಕನ್ನು ಬಿಡಿಸಿಕೊಡುತ್ತೆ. ಅಲ್ಲಿ ಮೈತ್ರೀಕರಣ ಅಂತಕ್ಕಂಥ ಒಂದು ಮಂತ್ರ ಇದೆ, ಅದು ಮೈತ್ರೀಕರಣ ಉತ್ತಮಂ ಅಂತ ತುಂಬ ಸಹಾಯ ಆಗುತ್ತೆ. ಸಂಘಾತ ಭೇದೇ ಚಂದ್ರಣ ಮೈತ್ರೀಕರಣ ಉತ್ತಮಂ ಅಂತ ನೀವು ಸಪ್ತಶತಿ ಪಾರಾಯಣವನ್ನು ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹವನ್ನು ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ಪ್ರಾರಂಭದಲ್ಲಿ ವೃತ್ತಿಯಲ್ಲಿ ತೊಡಕುಗಳು, ಕಾರಣ ಅಲ್ಲಿ ಕರ್ಮಸ್ಥಾನದಲ್ಲಿ ಮಾಂದಿ ಉದಿಯಾದರೆ ವೃತ್ತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ, ಏಕಾಗ್ರತೆ ಹೊರಟು ಹೋಗ್ಬಿಡುತ್ತೆ. ಚಂದ್ರನು ಸ್ವಲ್ಪ ಬಲ ಕಡಿಮೆ ಆಗ್ತಾ ಹೋಗ್ತಾ ಸ್ವಲ್ಪ ತೊಂದರೆಗಳೇ ಉಂಟಾಗುತ್ತೆ. ಹೀಗಾಗಿ ಯಾರನ್ನು ಭೇಟಿ ಮಾಡಬೇಕು ದೊಡ್ಡವ್ರನ್ನ ಅಂದರೆ ಅದು ಸಾಧ್ಯವಾಗೋದಿಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಈ ಥರ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಆರೋಗ್ಯದಲ್ಲಿ ತೊಂದರೆಗಳು ಮತ್ತು ದುಃಖ, ವ್ಯಥೆ, ನಷ್ಟ, ವಸ್ತು ನಷ್ಟ, ಮುಖ್ಯವಾದ ಕಡತವ, ಡಾಕ್ಯುಮೆಂಟ್ಸು ಇಂಥದ್ದು ಈ ಥರದ್ದೇನೋ ನಷ್ಟ ಆಗಿಬಿಡ್ತಕ್ಕಂಥದ್ದು, ಮಿಸ್ಪ್ಲೇಸ್ ಆಗೋದು, ಹುಡುಕಿ ಸಾಕೆದ್ದು ಹೋಗುತ್ತೆ. ಅದು ಮುಗಿದು ಒಂದು ವಾರ ಆದಮೇಲೆ ಮತ್ತೆ ಸಿಗುತ್ತೆ. ಆ ಥರದ್ದಾಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು, ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ನೋಡಿ, ಬುಧ ಧನಾಧಿಪತಿ ಪಂಚಮದಲ್ಲಿ ಜನ್ಮಾಧಿಪತಿ ಜೊತೆಗಿದ್ದಾಗ ಬೌದ್ಧಿಕ ನೀವು ಹೊಸ ಆಲೋಚನೆ ಮಾಡಿ ಹೊಸ ಸಂಪಾದನೆಗೆ ದಾರಿಯಾಗುತ್ತೆ. ಅಂಥದ್ದೊಂದು ಒಳ್ಳೆಯ ಲಕ್ಷಣ ಕೂಡ ಇದೆ. ಚಂದ್ರನಿಗೆ ಬಲವಿಲ್ಲ, ಅದು ಬೇರೆ ವಿಚಾರ. ಸ್ವಲ್ಪ ಈ ತಂದೆ ಬಂಧುಗಳ ಜೊತೆಗೆ, ಜ್ಞಾತಿಗಳು ಅಂತ ಕರೀತಾರೆ, ಅವ್ರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಒಂದು ಅಭಿಷೇಕ ಮಾಡಿಸಿದ್ರೆ, ಆ ತೀರ್ಥವನ್ನು ತೆಗೆದುಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ವಾರ ಇಡೀ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ನೋಡಿ, ಹಿರಿಯರ ಜೊತೆಗೆ ಅಂದರೆ ದೊಡ್ಡವರು, ಗುರು ಸಮಾನರು ಇಂಥವ್ರ ಜೊತೆಗೆ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ಒಂದು ವಸ್ತು ನಷ್ಟತೆಗಳು ಕೂಡ, ಅಂದರೆ ನಾವೇನು ಹಿಂದೆ ಗಮನಿಸ್ಕೊಂಡ್ರೆ ಅದೇ ರೀತಿಯ ತೊಂದರೆ ನಿಮಗೂ ಕನ್ಯಾ ರಾಶಿಯವ್ರಿಗೂ ಆಗ್ತಕ್ಕಂಥದ್ದು ವಾರದ ಆದಿಯಲ್ಲಿ. ಅಂದರೆ ಚಂದ್ರ ಲಾಭಾಧಿಪತಿ ತೃತೀಯದಲ್ಲಿದ್ದಾಗ ಸಹೋದರ ಸಹಾಯದಿಂದ ಲಾಭವನ್ನು ಕಾಣ್ತೀರ, ಅಂಥದ್ದೊಂದು ಫಲವೂ ಇದೆ. ಮತ್ತು ಸೇವಕರಿಂದ ಸಹಾಯ, ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಬುಧ ಜನ್ಮಾಧಿಪತಿ ಚತುರ್ಥದಲ್ಲಿದ್ದರೆ ಬಂಧು ಬಾಂಧವರ ಜೊತೆಗೆ ಸ್ವಲ್ಪ ಅಲ್ಲಿ ಕುಜನಿದ್ದಾನೆ, ಈ ಕಾರಣದಿಂದಾಗಿ ಕ್ಲೇಶಗಳು, ಘರ್ಷಣೆ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನವಾಗಿರಿ, ಯಾರಿಗೂ ಸಲಹೆ ಕೊಡೋಕ್ಕೆ ಹೋಗಬೇಡಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ.
ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು, ದೂರ ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗತಕ್ಕಂಥದ್ದು ಇಂಥದ್ದು ಸಾಧ್ಯತೆ ಇದೆ. ಮತ್ತು ಪ್ರಯಾಣದಲ್ಲಿ ತೊಂದರೆ, ನೀರಿಗೆ ಅಭಾವ, ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಈ ರೀತಿಯಲ್ಲೆಲ್ಲ ಇದೆ. ಈ ವಾರದಲ್ಲಿ ನೀವು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೂ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ. ಬೌದ್ಧಿಕವಾಗಿ ಮಾನಸಿಕವಾಗಿ ಖಿನ್ನತೆ ಇದೆ. ನಾಗ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಾಗರಕ್ಷಣೆ, ಆ ನಾಗನ ಅನುಗ್ರಹದಿಂದ ಈ ವಾರ ಇಡೀ ಒಂದು ರೀತಿಯ ಬಲ ಬರುತ್ತದೆ ನಿಮಗೆ. ಅದು ಕನ್ಯಾ ರಾಶಿಯವರ ಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.